ಶಾರ್ಜಾ ಕಲ್ಚರಲ್ ಸ್ಕ್ವೇರ್ ಅಂತ ಹೇಳಿ ಅಲ್ಲಿ ಕುರಾನ್ ರೌಂಡ್ ಅಬೌಟ್ ಅಂತಾರು, ಅದನ್ನ ನೋಡುತ್ತಾರೆ ನೀವೀಗ. ಇದು ಶಾರ್ಜಾ ಏರ್ಪೋರ್ಟ್ ರೋಡು ಹೌದು, ದಯೇದ್ ರೋಡು ಹೌದು. ಆಮೇಲೆ ಕಲ್ಚರಲ್ ಸ್ಕ್ವೇರ್ ರೌಂಡ್ ಅಬೌಟ್ ಅನ್ನು ಬರ್ತೈತಿ, ಅಲ್ಲಿ ನೋಡುತ್ತಾರೆ ಈಗ ನೀವು. ಮೇಂಟೈನ್ ಮಾಡ್ಕೊಂತ ಹೋಗಂಗಿಲ್ಲ. NH4 ಹೈವೇ ಭಾರಿ ಐತಿ, ಬಟ್ ಏನಾಗಿ ಇದು ಲೋಕಲ್ ರೋಡ್ ಇದೆ. NH4 ಹೈವೇನ ಈಗ ಐತಿ ನಮ್ದು. ಬಂದಿರ್ತಾರಲ್ರಿ, ಟೂರಿಸ್ಟ್ ಬಂದವರೆಲ್ಲ ಇಲ್ಲೇ ವಿಸಿಟ್ ಮಾಡೋಕ್ಕಾರೆ. ಇದೆಲ್ಲ ಅವ್ರದ್ದು ಹಳೆ ಇದ ಬಿಲ್ಡಿಂಗ್ಸ್ ಎಲ್ಲ ಅದು. ನೀವು ಪಿಕಪ್ದಾಗ ಫ್ರಿಡ್ಜ್ ತೊಗೊಂಡಂತಾನು ಯಾವ್ದಾರ ಕಸ್ಟಮರ್ ಇರ್ತಾರೆ. ಸೊ ಈಗ ನಿಮ್ಗೆ ಇಲ್ಲಿ ಕಾಂತದ್ ನೋಡ್ರಿ, ಬುಕ್ ಟೈಪಲ್ಲಿ ಒಂದು ಕಾಂತದ್. ಈಗ ಅದು ನೋಡ್ರಿ ಇಲ್ಲ ಕಾಂತದ್ಲ, ಅದು ಬುಕ್ ಟೈಪ್ ಅದ ರೌಂಡ್ ಅಬೌಟ್ ಅಂತೇಳಿ ಇಲ್ಲೊಂದು ಮಸ್ಜಿದ್ ಇದೈತಿ. ಸೊ ರೌಂಡ್ ಅಬೌಟ್ ಕುರಾನ್ ರೌಂಡ್ ಅಬೌಟ್ ಅಂತೇಳಿ ಪ್ರಸಿದ್ಧಿ ಐತಿ. ಓಕೆ, ನಮಗಿಲ್ಲೇ ಹೋಗಕ್ಕೆ ಜಾಗ ಬಿಡಂಗಿಲ್ಲ, ಬಟ್ ನಾನು ನಿಮಗೆ ಅದನ್ನ ಫುಲ್ ರೌಂಡ್ ಹೊಡಿಸಿ ತೋರಿಸ್ತೇನೆ ನೋಡ್ರಿ. ಈಗ ಒಂದು ರೌಂಡ್ ಹೋಗಿ ಬರೋಣ ಬರ್ರಿ. ಸಿಗ್ನಲ್ ಬಿಡ್ತೀಗ ಮತ್ತು ಹೊಂಟಿದ್ದೀವಿ. ನೀವು ನೋಡಿದ್ರಿ ಕುರಾನ್ ರೌಂಡ್ ಅಬೌಟ್. ಸೊ ಇದು ಶಾರ್ಜಾ ಕಲ್ಚರಲ್ ಸ್ಕ್ವೇರ್ ರೌಂಡ್ ಅಬೌಟ್ ಅಂತೂ ಕೂಡ ಪ್ರಸಿದ್ಧಿ ಐತಿ. ಸೊ ಹಿಂಗೆ ಇಲ್ಲಿಂದ ಬಲಕ್ಕೆ ಹೊಳ್ಳಿ ಹಿಂಗೆ ಸ್ಟ್ರೇಟ್ 2 ಕಿಲೋಮೀಟರ್ ಹೋಗ್ಬಿಡ್ತಾ